ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಂತಂದ್ರೆ ಅವು ಡಿಲೇ ಸರ್ ಪ್ರೋಸೆಸ್. ಆ ಲೆಟರ್ ಬಂತು, ನಾವು ನೋಡ್ತೀವಿ, ಅದು ಇದು ಅಂಬೋದಿಲ್ಲ. ದಯವಿಟ್ಟು ಅಲ್ಲಿ ಪೊಲೀಸರು ಯಾರು ಹೇಳ್ರಿ, ಅವ್ರ SI ಹೇಳ್ರಿ, ನಾವು ಮಾತಾಡ್ತೀವಿ. ಇವತ್ತು ಪೊಲೀಸರನ್ನ ಕರ್ಕೊಂಡೇನೆ ಪೊಲೀಸ್ ವ್ಯಾನ್ ಅಲ್ಲೇನೆ ಇವತ್ತು ಬಂದ್ಬಿಡ್ರಿ, ನಾವು ನಮ್ಮ ರೈತರು ಬರ್ತಾರ. ಈಗ 20 ನಿಮ್ದು 13ನೇ ಡಿಸ್ಟ್ರಿಬ್ಯೂಟರ್ ಟೋಟಲಿ ಎಷ್ಟು ಕಿಲೋಮೀಟರ್ ಐತಿ ಹೇಳಿ ಸರ್? 22 ಕಿಲೋಮೀಟರ್. ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ. ಈ ವರ್ಷ ಪರಿಸ್ಥಿತಿ ಮಳೆ ಇಲ್ಲ, ಏನಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗ್ತದೆ. ಮಳೆ ಇಲ್ಲ, ಬೇಡ 22 ಕಿಲೋಮೀಟರ್ ಬೇಡ, 15 ಕಿಲೋಮೀಟರ್ ಅನ್ನಾಗ್ಲಿ ನೀರು ತರಿಸ್ಕೊಡ್ರಿ. 7 ಕಿಲೋಮೀಟರ್ ಬಿಟ್ಬಿಡ್ತೀವಿ ಸರ್. ಏಳು ಕಿಲೋಮೀಟರ್ ಬಿಟ್ಬಿಡ್ತೀವಿ. ಯಾಕಂದ್ರೆ ಮಳೆ ಇಲ್ಲ, ಪ್ರಕೃತಿ ನಮ್ಗೆ ಸಹಕಾರ ಮಾಡಿಲ್ಲ ಅಂತ 7 ಕಿಲೋಮೀಟರ್ ನಾವು ಬಿಟ್ಬಿಡ್ತೀವಿ. 22 ಕಿಲೋಮೀಟರ್ 7 ಕಿಲೋಮೀಟರ್ ಬಿಟ್ಟು ಅಂಬೇಡ. ಎಲ್ಲ ನೀರು ತಗೊಂಡ್ಬೇಕಂದ್ರೆ ಅಷ್ಟು ಈಸಿಯಾಗಿ ಮ್ಯಾಗ್ಳವ್ರು ಯಾರು ಸುಮ್ಮನಿರಲ್ಲ. ಬಟ್ ಅವ್ರ ಜೊತೆ ಜಗಳ ಮಾಡಲೇಬೇಕು, ಏನು ಮಾಡಕ್ ಆಗೋದಿಲ್ಲ. ಬಟ್ ಹಂಗಿದೆ ನಮ್ಮ ಪ್ರಯತ್ನ ಮೀರಿ ನಾವು ಕಷ್ಟಪಡ್ತೀವಿ. ನಾನು ಈ ಭರವಸೆ ನಂಬರ್ 6 ಕ್ಷಯ ತುಂಗಭದ್ರಾ ಮೇಲ್ದಂಡೆ ಬಲ ಉಪಕಾಲುವೆ ನಂಬರ್ 13 ಸಮರ್ಪಕವಾಗಿ ನೀರು ಸರಬರಾಜು ಬಗ್ಗೆ ಕೋರಿಕೆ. ಮಾನ್ಯರೇ, 11/8/2026 ನೀರು ಬಿಟ್ಟರು ಇಂದಿನವರೆಗೂ 11ನೇ ಕಿಲೋಮೀಟರ್ ವರೆಗೂ ನೀರು ತಲುಪಿರುವುದಿಲ್ಲ ಹಾಗೂ ಮೇಲ್ಭಾಗದ ಕಾಲುವೆಗಳಿಗೆ ಗೇಟ್ಗಳು ಇರುವುದಿಲ್ಲ. ಈ ಕಾರಣದಿಂದ ಕೆಳಭಾಗದ ರೈತರಿಗೆ ನೀರು ತಲುಪಿರುವುದಿಲ್ಲ. ರೈತರು ನರ್ಸರಿಯಲ್ಲಿ ಹಾಕಿರುವ ಸಸಿಗಳು ಅವಧಿ ಮೀರಿ ಬೆಳೆದಿರುತ್ತವೆ. ಆದ ಕಾರಣ ಎಕರೆಗೆ ಒಂದಕ್ಕೆ 30,000ಕ್ಕಿಂತ ಹೆಚ್ಚು ನಷ್ಟ ಹೊಂದುತ್ತಾರೆ. ದಯಾಳುಗಳಾದ ತಾವು ಅತಿ ಶೀಘ್ರದಲ್ಲೇ ಕೊನೆ ಭಾಗದ ರೈತರಿಗೂ ನೀರು ತಲುಪಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದೊಮ್ಮೂರು, ಕೊರ್ಲುಂದೆ ಮತ್ತು ಕೋಳೂರು ಗ್ರಾಮಸ್ಥರು, ವಿಜಯನಗರ ಕ್ಯಾಂಪ್ ಗ್ರಾಮಸ್ಥರು ಇದನ್ನ ದಯವಿಟ್ಟು ತಾವು ಇದು ಮಾಡ್ಬೇಕು ಸರ್. ಆಮೇಲೆ ಇದನ್ನ ಸರ್, ಇದು ಮೆಣಸಿನ ಸಸಿ ಸರ್, 75 ದಿವಸ ಆಗಿರೋ ಸಸಿ ಇದು ಸರ್. ಇದು ಆಲ್ಗಡೆ ಮೇಲ್ಗಡೆ ಚೆಂಡು ಹೊಡೆದು ಬಿಟ್ಟಿದ್ದು, ಏನಿದ್ರು 2-3 ದಿವಸದಲ್ಲಿ ಹಚ್ಬೇಕು ಸರ್. ಇದು ಇಲ್ಲಪ್ಪ ಅಂತಂದ್ರೆ ವೇಸ್ಟ್ ಇದು ಸರ್. ನಮ್ಮ ಹೆಸರು ಗಣಪಾಲ್ ಐನಾಥ್ ರೆಡ್ಡಿ ಅಂತ ಹೇಳಿ, ನಾವು ದೊಮ್ಮೂರು ಭಾಗದ ರೈತರು. ಮುಖ್ಯವಾಗಿ ಇವತ್ತು ನಾವು 13ನೇ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಸುಮಾರು 22 ಕಿಲೋಮೀಟರ್ ಅದು ಕಾಲುವೆ ಇರೋದು. ಇವತ್ತಿಗೂ 8-9 ಕಿಲೋಮೀಟರ್ ದಾಟಿಲ್ಲ. ಇವತ್ತು ಎಲ್ಲರೂ ಕೋಳೂರು, ದೊಮ್ಮೂರು, ಕೊರ್ಲಗುಂದೆ, ವಿಜಯನಗರ ಕ್ಯಾಂಪು ಎಲ್ಲ ರೈತರು ಬಂದಿದ್ದಾರೆ ಸರ್. ಇವತ್ತು ಏನಪ್ಪಾ ಅಂತಂದ್ರೆ ಈ ಸಸಿ ನೋಡ್ರಿ ಸರ್, 70 ಇದು ಬಂದು ಮೆಣಸಿನ ಸಸಿ 75 ದಿವಸ ಆಗಿದೆ ಹಾಕಿ. ಮೇಲ್ಗಡೆ ಚೆಂಡು ಹೊಡೆದು ಬಿಟ್ಟತ್ತೆ, ಇದೆಲ್ಲ ಚೆಂಡು ಹೊಡೆದಿದೆ ಸರ್. ಇದು ಏನಿದ್ರೆ ಒಂದು 10 ದಿವಸ ಮೊದಲನೇ ನಾವು ಸಸಿ ನಾಟಿ ಮಾಡಿದ್ರೆ ಬಹಳ ಚೆನ್ನಾಗಿತ್ತು. ಇಲ್ಲಿಗೆ ಲೇಟ್ ಆಗಿಬಿಟ್ಟತ್ತೆ. ನಾವು ಇವತ್ತು ಎಲ್ಲರೂ ರೈತರ ಜೊತೆಗೆ ಬಂದಿರೋದು ಏನಪ್ಪಾ ಅಂತಂದ್ರೆ, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾರನ್ನ ಕಾಣಕ್ ಬಂದಿದ್ವಿ ನಾವು ಇವತ್ತು. ಅವ್ರಿಲ್ಲ, ಬೆಂಗಳೂರಿಗೆ ಹೋಗ್ಯಾರ ಅಂದ್ರು. ಅವ್ರ ಜಾಗದಲ್ಲಿ ಬಳ್ಳೂರಪ್ಪ ಅಂತ ಹೇಳಿ ಅವ್ರ ಆಫೀಸರ್ನ ಕಂಡಿದೀವಿ. 2 ದಿವಸದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ನೀರಿಂದು ವಿಷಯ ಅಂತ ಹೇಳಿ ಹೇಳಿದಾರ. ಮುಖ್ಯವಾಗಿ ನಾವು ರೈತರು ಏನ್ ಕೇಳ್ತಾ ಇದಾರೆ ಸರ್, ಒಂದು ನೀರ್ ಕೇಳ್ತಾ ಇದಾರೆ, ಬೇರೆ ಏನು ಕೇಳ್ತಾ ಇಲ್ಲ. ಇವತ್ತು ನೀರ್ ಬರ್ಲಿಲ್ಲಪ್ಪ ಅಂತಂದ್ರೆ ಇಷ್ಟು ಒಂದು 40,000 ರೂಪಾಯಿ ಖರ್ಚು ಹಾಕಿರೋ ಒಂದು ಬೆಳೆ ಎಕರೆಗೆ ಲಾಸ್ ಆಗ್ತಾರ. ಇವತ್ತು ನಾಳೆಯಲ್ಲಿ ಈ ನೀರು ಕಲ್ತ್ರ ಮಾತ್ರಕ್ಕ ಇದು ಒಂದು ಬೆಳೆ ಬರ್ತತೆ. ಇಲ್ಲಪ್ಪ ಅಂತಂದ್ರೆ ರೈತರು ಬೆಳೆ ಬರ್ತಾ ಇಲ್ಲ. ಇಲ್ಲೇ ಬಹಳ ನಮ್ಮ ರೈತರು ಗುಳೆ ಹೋಗಿದಾರ. ಇನ್ನು ಗುಳೆ ತಪ್ಸ್ಬೇಕಪ್ಪ ಅಂತಂದ್ರೆ ನಾವು ನೀರಾವರಿ ಇಲಾಖೆಯಲ್ಲಿ ಮನವಿ ಮಾಡೋದೇನಪ್ಪಾ ಅಂದ್ರೆ, ಇವತ್ತು ನಾಳೆಗಡೆ ಮೇಲ್ಗಡೆ ಕೆಲವು ಎಲ್ಲ ಒಂತು ಮಾಡಿ ಏನೇನು ಮಾಡ್ಬೇಕು ನೀವು ಕಾನೂನು ಪ್ರಕಾರ ಮಾಡಿ ನಮ್ಮ ಭಾಗದ ರೈತರಿಗೆ 13ನೇ ಡಿಸ್ಟ್ರಿಬ್ಯೂಟರ್ ರೈತರನ್ನ ಕಾಪಾಡ್ಬೇಕಪ್ಪ ಅಂತೇಳಿ ಎಲ್ಲಾ ರೈತರ ಪರ ಇವತ್ತು ಮನವಿ ಮಾಡಕ ಬಂದಿದೀವಿ. ಅವ್ರು 2 ದಿವಸದಲ್ಲಿ ಸರಿ ಮಾಡ್ತೀವಿ ಅಂತ ಹೇಳ್ಯಾರ. 2 ದಿವಸದ ಒಳಗಡೆ ನಾವು ಅವ್ರು ಸರಿ ಮಾಡ್ಲಿಲ್ಲಪ್ಪ ಅಂತಂದ್ರೆ ಆಲ್ರೆಡಿ ನಾವು ಹಿಂದ್ಗಡೆ ಸೋಮವಾರ ನಾವು DC ಅಸಿಸ್ಟೆಂಟ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ರೈತರು 2ನೇ ಸತಿ ಬಂದು ಇಲ್ಲೇ ಇದೇ ಆಫೀಸರ್ನ ಕಂಡು ಹೋಗ್ಯಾರ, AWR ಏನು ಉಪಯೋಗ ಆಗಿಲ್ಲ. ಇವತ್ತು ಕೂಡ 3ನೇ ಸತಿ ಬಂದೀವಿ. 2 ದಿವಸದ ಒಳಗಡೆ ಇವರು ನೀವು ಅನು ಮಾಡಿಕೊಳ್ಳಿಲ್ಲ ನೀರಪ್ಪ ಅಂತಂದ್ರೆ ರಸರೋಗ ಆಗ್ಲಿ ಇನ್ನೊಂದು ಬೇರೆ ಬೇರೆ ರೂಪದಲ್ಲಿ ಅನಾಹುತಕ್ಕೆ ಎಡೆ ಮಾಡಿ ಕೊಡ್ಬಾರ್ದ್ರಪ್ಪ ಅಂತೇಳಿ ಮನವಿ ಮಾಡಕ್ ಬಂದಿದೀವಿ ಸರ್. ರಮಣಾರೆಡ್ಡಿ ಅಂತ ರೈತರು, 13ನೇ ಡಿಸ್ಟ್ರಿಬ್ಯೂಟರ್ ಕೆಳಭಾಗದ ರೈತರು. ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಕಂಡು ನಮ್ಗೆ ನೀರು ಬಂದಿಲ್ಲ ಅಂತೇಳಿ ನಾವು ಕೇಳಕ್ ಬಂದ್ವಿ. 16 ದಿನ ಆಯ್ತು ನೀರು ಬಿಟ್ಟು, ನಮ್ಗೆ ನೀರು ಬಂದಿಲ್ಲ. ನರ್ಸರಲ್ಲಿ ಸಸಿ ಹಾಕಿ ಬಹಳ ಒಣಗಾಕತ್ತವ, ಅದರಲ್ಲಿ ಲಾಸ್ ಆಗೋದಕ್ಕೆ ನಮ್ಗೆ ನೀರು ಬಿಡ್ರ ಅಂತ ಕೇಳಕ ಮನವಿ ಪತ್ರ ಕೊಡಕ್ ಬಂದಿದ್ದೀವಿ. ಸರ್, ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ.
ಇಂಡಿಯನ್ ತಗೋಬೋಗ ಅಂತಂದು ಹೇಳಿ ಈ ತರ 70 ದಿನ ಸಸಿ ನರ್ಸರಿಯಲ್ಲಿ ಹಾಕಿ ಇದನ್ನ ಹಚ್ಚೋಕಂದ್ರೆ ನೀರೆಲ್ಲ ನಮಗೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ನೀರು ಬಿಡುವ ಅಂತ ಕೇಳಕ್ಕೆ ಬಂದಿದ್ದೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.